ಫ್ರೆಂಡ್ಸ್, ನಾನಿಮ್ಮ ಟೇಕ್ ವಿತ್ ಬ್ರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡಿಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ, ದೊಡ್ಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು ಹೇಗೆ 2024ನಲ್ಲಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು, ತುಂಬ ಜನ ನಾನು ಕೇಳ್ತಿದ್ರು, ಬರೋದು ನನ್ನ ಕಾಂಟೆಂಟ್ ಚೆನ್ನಾಗಿದೆ, ನನ್ನ ವಿಡಿಯೋಸ್ ಕೂಡ ಚೆನ್ನಾಗಿದೆ, ಎಡಿಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಆದರೆ ಇಂತಕ್ಕೆ ವ್ಯೂಸ್ ಬರ್ತಿಲ್ಲ, ಕಾರಣವೇನು ಅಂತ ತುಂಬ ಜನ ನನಗೆ ಕೇಳ್ತಿದ್ರು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದ್ರೂ ಯೂಟ್ಯೂಬರ್ಸ್ ಆದರೆ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಆದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಇಲ್ಲಾಂದ್ರೆ ಒಂದು ಒಳ್ಳೆಯ ಕಾಂಟೆಂಟ ನೀವು ಮಿಸ್ ಮಾಡ್ತೀರಾ. ಬನ್ನಿ, ತಡ ಮಾಡಿದೆ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬರ ನನ್ನ ಒಂದು ಟೆಕ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ಗೆ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ಆವಾಗ ಈ ಥರ ಒಂದು ಕಾಂಟೆಂಟ್ಸ್ ಸಿಗ್ತಾ ಇರುತ್ತೆ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ಹೇಳ್ದಲ್ಲ ಮುಂಚೆ ನಿಮಗೆ 2024ನಲ್ಲಿ ದೊಡ್ಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು ಹೇಗೆ ಅಂತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಫಸ್ಟ್, ವ್ಯೂಸ್ ಎಂತಕ್ಕೆ ಬರ್ತಿಲ್ಲ ಅಂತ ನೋಡ್ಕೊಳ್ಳೋಣ. ವ್ಯೂಸ್ ಎಂತಕ್ಕೆ ಬರ್ತಿಲ್ಲ ಅಂದರೆ ಇದರಿಗೆ 3 ಕಾರಣ ಇದೆ. ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮೊದಲನೆಯ ಕಾರಣ ಬಂದ್ಬಿಟ್ಟು ಏನಂದರೆ, ಈಗ ಯೂಟ್ಯೂಬ್ ಆಲ್ಗೊರಿಥಮ್ ಚೇಂಜ್ ಆಗಿದೆ. ಇದರಿಂದ ಈ ಯೂಟ್ಯೂಬ್ ಆಲ್ಗೊರಿಥಮ್ಮು ತುಂಬ ಶಾರ್ಟ್ಸ್ನೇ ಪ್ರಮೋಟ್ ಮಾಡ್ತಿರೋದು. ಏನಂತಕ್ಕೆ ಚೇಂಜ್ ಆಯಿತು, ಏನಂತಕ್ಕೆ ಶಾರ್ಟ್ಸ್ ಪ್ರಮೋಟ್ ಮಾಡ್ತಿರೋದು ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿದ್ದೀನಿ, ನೋಡ್ತಾಯಿಲ್ಲ ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ಯಾರ್ಯಾರು ಆ ಒಂದು ವಿಡಿಯೋ ನೋಡಿಲ್ಲ, ದಯವಿಟ್ಟು ಆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಆಮೇಲೆ ಹೇಳಿದ್ನಲ್ಲ, ತುಂಬ ಶಾರ್ಟ್ಸ್ನ ಪ್ರಮೋಟ್ ಮಾಡ್ತಾಯಿದೆ. ಈಗ ಉದಾಹರಣೆಗೋಸ್ಕರ ಏನಾದರೂ ನೀವು ಸರ್ಚ್ ಮಾಡಿ ಒಂದು ವಿಡಿಯೋ ಟಾಪಿಕ್ನ ಸರ್ಚ್ ಮಾಡಿದಾಗ ಫಸ್ಟ್ ಒಂದು ವಿಡಿಯೋ ತೋರಿಸುತ್ತೆ, ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ರೆ ಶಾರ್ಟ್ಸೇ ತೋರಿಸ್ತಾ ಇರುತ್ತೆ. ಇದರಿಂದ ನಮ್ಮ ಒಂದು ಲಾಂಗ್ ವಿಡಿಯೋಸ್ಗೆ ವ್ಯೂಸ್ ಬರ್ತಾನೇ ಇಲ್ಲ. ಆಮೇಲೆ ತುಂಬ ಜನ ಹೇಳ್ಬೋದು, ಆಯಿತು ಬಿಡು ನಾನು ಶಾರ್ಟ್ ವಿಡಿಯೋ ಮಾಡ್ತೀನಿ ಅಂತ. ಆದ್ರೂ ಶಾರ್ಟ್ ವಿಡಿಯೋ ಮಾಡಿದ್ರೆ ತುಂಬ ಲಾಸು, ಲಾಂಗ್ ವಿಡಿಯೋನ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಹೆಂಗಂತ ನೀವು ಕೇಳ್ಬೋದು. ಅದು ಹೆಂಗಂತ ಅಂದರೆ, ಈಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಯ್ತಂತ ಅಂದ್ಕೊಳ್ಳಿ. ಮಾನಿಟೈಸೇಷನ್ ಆಗಿದರೆ 1000 ವ್ಯೂಸ್ಗೆ ಲಾಂಗ್ ವಿಡಿಯೋಗೆ 100ರಿಂದ 120 ರೂಪಾಯಿ. ಅದೇ ಶಾರ್ಟಿಗೆ ನೋಡಿಕೊಂಡ್ರೆ ಮುಂಚೆ 5-10 ರೂಪಾಯಿ ಅಷ್ಟೇ ಸಿಗ್ತಾಯಿತ್ತು, ಆದರೆ ಈಗ 10ರಿಂದ 15 ರೂಪಾಯಿ ಸಿಗ್ತೈತೆ. ಈಗ ಸ್ವಲ್ಪ ಅಪ್ಡೇಟ್ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ಆಮೇಲೆ ಇದರಿಂದನೇ ತುಂಬ ಪ್ರಾಫಿಟ್ ಇರೋದು, ಅಂದರೆ ತುಂಬ ಲಾಭ ಇರೋದು ಲಾಂಗ್ ವಿಡಿಯೋಗೆ ಶಾರ್ಟ್ ವಿಡಿಯೋಕ್ಕಿಂತ. ಶಾರ್ಟ್ ವಿಡಿಯೋ ಜಾಸ್ತಿ ವೈರಲ್ ಆಗ್ಬೋದು, ಆಮೇಲೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿ ಬರ್ಬೋದು ನಿಮಗೆ. ಆದರೆ ಆ ಒಂದು ಸಬ್ಸ್ಕ್ರೈಬರ್ಸ್ ಬೇರೆ ಶಾರ್ಟ್ ವಿಡಿಯೋ ನೋಡೋದು, ನಿಮ್ಮ ಲಾಂಗ್ ವಿಡಿಯೋ ಬಂದು ನೋಡಲ್ಲ. ಇದೊಂದು ಮೈನಸ್ ಪಾಯಿಂಟ್ ಅದರಲ್ಲಿ. ಇದರಿಂದ ಹೇಳ್ತಿರೋದು, ದಯವಿಟ್ಟು ಯಾರು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾರ ದಯವಿಟ್ಟು ಆದಷ್ಟು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ. ಲಾಂಗ್ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ 100% ಅದ್ರ ಬಗ್ಗೆ ವೈರಲ್ ಆಗೇ ಆಗುತ್ತೆ. ಇದು ಒಂದು ಕಾರಣ. ಎರಡನೇದು ಬಂದ್ಬಿಟ್ಟು ಏನಂತ ಅಂದರೆ, ಈಗ IPL ಎಲ್ಲ ನಡೀತೈತೆ. ತುಂಬ ಜನ ಏನು ಗೊತ್ತಾ, ಯೂಟ್ಯೂಬ್ ಅಂತ ಎಂತಕ್ಕೆ ನೋಡೋದು ವಿಡಿಯೋ ಅಂತ, ಎಂತಕ್ಕಾದ್ರೂ ಡಾಟಾ ಸೇವ್ ಮಾಡ್ಕೊಬೇಕು, ಜಿಯೋ ಸಿನಿಮಾದಲ್ಲಿ ಮ್ಯಾಚ್ ನೋಡ್ಕೆ. ತುಂಬ ಜನ ಏನಂದರೆ IPL ಬಂದಿದೆ, ಬೆಟ್ಟಿಂಗ್ಸ್ ಆಡೋಣ ಬಾ ಅಂತ ತುಂಬ ಜನ ಹೇಳ್ತಾರೆ. ಆದರೆ ತುಂಬ ಜನ ಏನಂದರೆ, ಬಾಗುರು ಮ್ಯಾಚ್ ಬಂದೈತೆ, RCB ಮ್ಯಾಚ್ ಇವತ್ತು ಬಂದು ನೋಡೋಣ ಅಂತ ತುಂಬ ಜನ ಈ ಥರ. ಇದರಿಂದ ಯಾರು ಬಂದು ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋ ನೋಡಲ್ಲ. ತುಂಬ ದೊಡ್ಡ ಯೂಟ್ಯೂಬರ್ಸ್ ಕೂಡ ಅಷ್ಟೇ, ಎಂತೆಂಥ ದೊಡ್ಡ ಯೂಟ್ಯೂಬರ್ಸ್ಗೂ ಅಷ್ಟೇ ವ್ಯೂಸ್ ಬರ್ತಾ ಇಲ್ಲ. 10-20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಐತೆ, 1 ಲಕ್ಷನೇ ವ್ಯೂಸ್ ಹೋಗ್ತಿರಲ್ಲ. ಎಂತಕ್ಕಂತ ಅಂದರೆ ಈ IPL ಇಂದ. ಇದರಿಂದ ಎರಡನೇ ಕಾರಣ. ಮೂರನೇ ಕಾರಣ ಬಂದ್ಬಿಟ್ಟು, ಈಗ ಎಲೆಕ್ಷನ್ ನಡೀತೈತೆ. ಇದರಿಂದ ತುಂಬ ಜನ ಕೇರ್ಲೆಸ್ ಮಾಡ್ತಾರೆ. ಯೂಟ್ಯೂಬ್ ಬಂದು ಎಂತಕ್ಕೆ ವಿಡಿಯೋ ನೋಡೋದು ಅಂತ ತುಂಬ ಜನ ಕೇರ್ಲೆಸ್ ಮಾಡ್ತಾರೆ. ಇದರಿಂದ ಈ IPL ಪ್ಲಸ್ ಎಲೆಕ್ಷನ್ನು ಎರಡು ಫಸ್ಟು ಮುಗಿಬೇಕು. ಆವಾಗ 100% ಹೇಳ್ತೀನಿ ಎಲ್ಲರಿಗೂ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಇಷ್ಟು ಕಾರಣ ಹೇಳ್ದಲ್ಲ, ಇಷ್ಟರಿಂದ ವ್ಯೂಸ್ ಬರ್ತಿಲ್ಲ ತುಂಬ ಯೂಟ್ಯೂಬರ್ಸ್ಗೆ. ಆಮೇಲೆ ಇನ್ನೊಂದೇನಂತ ಅಂದರೆ, ನೀವು ಕೇಳ್ಬೋದು, ಆಯ್ತಪ್ಪ ಹೆಂಗೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು, ಹೆಂಗೆ ವಿಡಿಯೋನ ವೈರಲ್ ಮಾಡ್ಕೊಳ್ಳೋದು ಅಂತ. ಇದ್ರಿಗೆ 3 ಸೂತ್ರ ಇದೆ. ಅದೇನೇನಂತ ನೀವು ಕೇಳ್ಬೋದು. ಒನ್ ಬೈ ಒನ್ ಹೇಳ್ತೀನಿ ನಿಮಗೆ. ಮೊದಲನೇದು ಬಂದ್ಬಿಟ್ಟು ವ್ಯೂವರ್ಸ್ನ ನಾವು ನಗಿಸ್ಬೇಕು. ಎರಡನೇದು ಬಂದ್ಬಿಟ್ಟು ವ್ಯೂವರ್ಸ್ನ ಭಯ ಬೀಳಿಸ್ಬೇಕು. ಮೂರನೇದು ಬಂದ್ಬಿಟ್ಟು ವ್ಯೂವರ್ಸ್ನ ಅಳಿಸ್ಬೇಕು. ಆ ಥರ ವಿಡಿಯೋ ಮಾಡಬೇಕು. ತುಂಬ ಜನ ಅರ್ಥ ಆಗಿಲ್ಲ ಏನಂತ ಹೇಳಿದ್ದೀನಿ ಅಂತ, ದಯವಿಟ್ಟು ನೋಡ್ತಾ ಇರಿ. ಇದೇನು ಅರ್ಥ ಅಂತ ಹೇಳ್ತೀನಿ. ನಾನು ಮೊದಲನೇ ಪಾಯಿಂಟ್ ಬಿಟ್ಟು ನಾನು ಹೇಳಿದೆ, ಆಡಿಯನ್ಸ್ ಐತಲ್ಲ ಅಥವಾ ವ್ಯೂವರ್ಸು, ಅವ್ರನ್ನ ನಾವು ನಗಿಸ್ಬೇಕು.
ಹೇಗೆ ನಗ್ಸೋದಂತ ಅಂದರೆ ನೀವು ಕಾಮಿಡಿ ಬಗ್ಗೆ ಮಾಡಬೇಕು. ತುಂಬ ಜನನೂ ಅಷ್ಟೇ, ತುಂಬ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳು ತುಂಬ ಕಾಮಿಡಿ ಬಗ್ಗೆ ಮಾಡಿ ವೈರಲ್ ಆಗ್ತಿದೆ ಅವ್ರ ಚಾನಲ್ ಕೂಡ. ಇದರಿಂದ ನಿಮ್ಮದೇ ಓನ್ ಕಾಮಿಡಿ ಮಾಡಬೇಕು, ನಿಮ್ಮದೇ ಓನ್ ಕಾಮಿಡಿ ಇರಬೇಕು, ಪ್ಲಸ್ ಚೆನ್ನಾಗಿ ಅಲ್ಲಿ ಕಾಮಿಡಿ ಎಲ್ಲ ಇರಬೇಕು. ಇದರಿಂದ ಈ ಥರ ನೀವು ಮಾಡಿದ್ರೆ 100% ಹೇಳ್ತೀನಿ ಚೆನ್ನಾಗಿ ವೈರಲ್ ಆಗುತ್ತೆ ವಿಡಿಯೋಸ್. ನಾನು ತುಂಬ ಜನ ನೋಡಿದ್ದೀನಿ. ನನ್ನದು 9 ತಿಂಗಳು ಎಕ್ಸ್ಪೀರಿಯೆನ್ಸ್ ಇದೆ. 1 ತಿಂಗಳು ಇದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡ್ತಿದ್ದೆ. ಇದರಿಂದ ನಾನು ನೋಡಿದ್ದೀನಿ ಈ 3 ಟಾಪಿಕ್ಕಿಂದ ತುಂಬ ವೈರಲ್ ಆಗ್ತಾಯಿದ್ದು. ಹೇಳ್ದಲ್ಲ ಕಾಮಿಡಿ, ನೀವು ಕಾಮಿಡಿ ಬಗ್ಗೆ ವಿಡಿಯೋ ಮಾಡಿದ್ರೆ 100% ಅದ್ರ ಬಗ್ಗೆ ವೈರಲ್ ಆಗುತ್ತೆ. ಮತ್ತು ಎರಡನೆಯ ಪಾಯಿಂಟ್ ಬಂದ್ಬಿಟ್ಟೇನಂತ ಅಂದರೆ ನಾನು ಹೇಳಿದೆ ವ್ಯೂವರ್ಸ್ನ ಭಯ ಬೀಳಿಸ್ಬೇಕು ಅಂತ. ಅಂದರೆ ಈಗ ಉದಾಹರಣೆಗೋಸ್ಕರ ನಮ್ಮ ವಿಕಾಸ್ ಗೌಡ ಅವ್ರು ಮಾಡಿದ್ದಾರೆ, ಮಶಾನದಲ್ಲಿ ಅಮಾವಾಸ್ಯೆ ದಿನ ಬಿರಿಯಾನಿ ತಿಂತಿದ್ದೀರಿ ಅಂತ. ಆಮೇಲೆ ಇನ್ನೊಂದು ಭೂತದ ಮನೇನು ನೋಡಿ ಈ ಥರ ಇತ್ತು, ಈ ಥರ ಕತೆ ಈ ಥರ ಇತ್ತು ಅಂತ. ಆ ಥರ ನೀವು ನಿಮ್ಮದೇ ಓನ್ ಸ್ಕೇರಿ ಕತೆ, ಭೂತದ ಕತೆ, ಆಮೇಲೆ ನೀವು ಹಾಂಟೆಡ್ ಹೌಸು ಎಕ್ಸ್ಪ್ಲೋರ್ ಮಾಡಬೇಕು, ಸ್ಕೇರಿ ಬಗ್ಗೆ ಎಲ್ಲ ವಿಡಿಯೋ ಮಾಡಬೇಕು. ಏನಾದರೂ ಸರ್ಚ್ ಮಾಡಿ ಹಾಂಟೆಡ್ ಹೌಸ್ ಅಂತ ಇದೆಲ್ಲ ಮಿನಿಮಮ್ ಆದರೂ 1 ಲಕ್ಷ ಮೇಲೆ ವ್ಯೂಸ್ ಹೋಗಿರುತ್ತೆ. ಲಕ್ಷ ಮಿಲಿಯನ್ ಗಟ್ಲೆನೂ ವ್ಯೂಸ್ ಬಂದಿರುತ್ತೆ, 10-20 ಮಿಲಿಯನ್ ಎಲ್ಲ. ಇದರಿಂದ ಸಖತ್ತಾಗಿ ಈ ಟಾಪಿಕ್ ಕೂಡ ವೈರಲ್ ಆಗುತ್ತೆ. ಆದರೆ ಒಂದು ಡಿಸ್ಕ್ಲೇಮರ್ ಅಂತ ಅಂದರೆ ನಿಮಗೆ ಧೈರ್ಯ ಇದ್ದರೆ ದಯವಿಟ್ಟು ಈ ಒಂದು ಟಾಪಿಕ್ನ ಚಾಯ್ಸ್ ಮಾಡಿ. ಇಲ್ಲಪ್ಪ ನಂಗೆ ಧೈರ್ಯ ಇಲ್ಲ ಅಂತ ಅಂದರೆ ದಯವಿಟ್ಟು ಈ ಟಾಪಿಕ್ನ ಚಾಯ್ಸ್ ಮಾಡಬೇಡಿ. ಇನ್ನೊಂದು ಟಾಪಿಕ್ ಇದೆ, ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಹೇಳ್ದಲ್ಲ ಸ್ಕೇರಿ ಹಾಂಟೆಡ್ ಹೌಸು, ಭೂತದ ಮನೆ ಈ ಥರ ಐತೆ ಈ ಥರ ಐತಂತ ನಿಮ್ಮದೇ ಓನ್ ಭೂತದ ಮನೆಯೆಲ್ಲ ಕತೆ ಮಾಡಿ. ಭೂತದ ಕತೆ ಈ ಥರ ಅಲ್ಲ, ಹಾರರ್ ಕತೆ ಎಲ್ಲ 100% ಅದ್ರ ಬಗ್ಗೆ ಕೂಡ ವೈರಲ್ ಆಗುತ್ತೆ. ಎರಡನೇದು, ಕೊನೆಯದು ಮೂರನೇದು ನಾನು ಹೇಳಿದೆ, ವ್ಯೂವರ್ಸ್ ಅಥವಾ ಆಡಿಯನ್ಸ್ ಆಗಲಿ ಅವರನ್ನು ನಾವು ಅಳಿಸ್ಬೇಕು. ಇದೇನು ಅರ್ಥ ನೀವು ಕೇಳ್ಬೋದು. ಅಂದರೆ ನಿಮ್ಮ ಬಡತನ, ಆಮೇಲೆ ನಿಮ್ಮ ಕತೆ ಹೇಗಿದ್ರಿ ಮುಂಚೆ, ನೀವು ಎಷ್ಟು ಕಷ್ಟಪಟ್ರಿ, ನಿಮ್ಮ ತಂದೆ ತಾಯಿ ಹೇಗಿದ್ರು ಅವಾಗ ಅಂತ ಅದ್ರ ಬಗ್ಗೆ ನಿಮ್ಮದೇ ಓನ್ ಕತೆ ಮಾಡಬೇಕು. ಹತ್ಕೊಂಡು ಸುರ್ಕೊಂಡು ವಿಡಿಯೋ ಮಾಡಬೇಕು. 100% ಹೇಳ್ತೀನಿ ವೈರಲ್ ಆಗುತ್ತೆ. ತುಂಬ ನಾನು ಅಷ್ಟು ಸರ್ಚ್ ಮಾಡ್ತಾಯಿದ್ದೆ, ಹೇಳ್ದಲ್ಲ ಇಂಥ ವಿಡಿಯೋಸ್ ವೈರಲ್ ಆಗ್ತಿರೋದು, ಸಖತ್ತಾಗಿ ವೈರಲ್ ಆಗ್ತಿದೆ. ಹೇಳ್ತಾ ಇದ್ದೀನಲ್ಲ ಈ ಟಾಪಿಕ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೀವು ಅಷ್ಟೇ ನಿಮ್ಮದು ಲವ್ ಸ್ಟೋರಿ ಬಗ್ಗೆ ಹೇಳಿ, ಆಮೇಲೆ ನಿಮ್ಮ ಬಡತನ ತೋರಿಸಿ, ಹೇಳ್ದಲ್ಲ ನಿಮ್ಮದೇ ಓನ್ ಕತೆಗಳೆಲ್ಲ ಮಾಡಿ ಹತ್ಕೊಂಡು ಸುರ್ಕೊಂಡು ವಿಡಿಯೋ ಮಾಡಿ. 100% ಹೇಳ್ತೀನಿ ಗ್ಯಾರಂಟಿ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ನಾನು ಹೇಳ್ದಲ್ಲ ಇಷ್ಟು 3 ಸೂತ್ರಗಳಲ್ಲಿ 3 ಸೂತ್ರನೂ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ 100% ವೈರಲ್ ಆಗುತ್ತೆ. 2024ನಲ್ಲಿ ನೀವು ದೊಡ್ಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಆಮೇಲೆ ಇನ್ನೊಂದೇನೆಂದರೆ ನಿಮ್ಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅಥವಾ ಏನಾದರೂ ಡೌಟ್ ಇದ್ದರೆ, ಏನಾದರೂ ಹೆಲ್ಪ್ ಬೇಕಿದ್ರೆ ನೋಡ್ತಾರಲ್ಲ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ. ಈ ನಂಬರ್ನ ತೊಗೊಂಡು ನನಗೆ ವಾಟ್ಸಪ್ ಮಾಡಿ. ದಯವಿಟ್ಟು ನನಗೆ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ, ಅಂತಕ್ಕಂದರೆ ಮೊಬೈಲ್ ಈಗ ಸ್ಟುಡಿಯೋದಲ್ಲಿ ಇರುತ್ತೆ, ಇದರಿಂದ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ. ಅಥವಾ ವಿಡಿಯೋ ಮಾಡ್ತಾ ಇರ್ತೀನಿ ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಅಥವಾ ಎಡಿಟಿಂಗ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ನನಗೆ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ನನಗೆ ಬೆಸ್ಟ್ ಏನಾದರೂ ವಾಟ್ಸಪ್ ಮಾಡಿ. ನನಗೆ ಯಾವಾಗ ಫ್ರೀ ಇರ್ತೀನಿ ಅವಾಗ ನಿಮಗೆ 100% ಕಾಲ್ ಮಾಡ್ತೀನಿ. ಮತ್ತು ಇನ್ನೊಂದೇನಂತ ಅಂದರೆ 24 ಅವರ್ ಗ್ಯಾರಂಟಿ ಮಾಡ್ತಾನೆ, 24 ಅವರ್ ಒಳಗಡೆ ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ಥರನೇ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.